ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಚಿಕನ್ 65 ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದು ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ರೆಸಿಪಿ ಕೂಡ ತುಂಬ ಈಸಿ ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಚಿಕನ್ 65 ಮಾಡಲಿಕ್ಕೆ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿದ್ದೇನೆ. ಇದಕ್ಕೆ ಕೆಂಪು ಮೆಣಸಿನ ಪುಡಿ, ಅರಶಿನ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ಮೈದಾ, ಕಾರ್ನ್ಫ್ಲವರ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಸ್ವಲ್ಪ ಮೊಸರು ಹಾಗೂ ನಿಂಬೆ ರಸ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಕಲರ್ ಬೇಕಂತ ಇದ್ದರೆ ಸ್ವಲ್ಪ ರೆಡ್ ಫುಡ್ ಕಲರ್ನ ಯೂಸ್ ಮಾಡ್ಬೋದು. ಇದು ಆಪ್ಷನಲ್. ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಸೈಡಲ್ಲಿ ಇಡ್ತೇನೆ. ಈಗ ಚಿಕನ್ ಫ್ರೈ ಮಾಡುವ. ನಾನಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಮೊದಲೇ ಇಟ್ಟಿದ್ದೆ. ಈಗ ಇದಕ್ಕೆ ಒಂದೊಂದೇ ಪೀಸ್ ಹೀಗೆ ಬಿಡಿಸಿ ಬಿಡಿಸಿ ಹಾಕಬೇಕು. ಒಂದು 5 ನಿಮಿಷ ಸ್ಲೋ ಗ್ಯಾಸಲ್ಲಿ ಕಾಯಿಸಿದ ನಂತರ ಇದನ್ನು ತಿರುಗಿಸಿ ಹಾಕುವ. ಈಗ ಇದು ಎರಡೂ ಸೈಡಲ್ಲಿ ಫ್ರೈ ಆಯಿತು. ಇದನ್ನು ಈಗ ತೆಗೀತಿದ್ದೇನೆ. ಈಗ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಕಾಯಿಸುವ ಇದನ್ನು. ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತಿರುಗಿಸಿ ಫ್ರೈ ಮಾಡಿಟ್ಟಂಥ ಚಿಕನ್ನ ಇದಕ್ಕೆ ಹಾಕಬೇಕು. ಇದನ್ನು ಚೆನ್ನಾಗಿ ತಿರುಗಿಸಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಕ್ರಿಸ್ಪಿ ಟೇಸ್ಟಿ ಚಿಕನ್ 65 ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡುವ. ಸಿಂಪಲ್ ರೆಸಿಪಿ, ನೀವು ಟ್ರೈ ಮಾಡಿ ನೋಡಿ. ಇದು ಹೊರಗಿಂದ ಕ್ರಿಸ್ಪಿ ಹಾಗೂ ಚಿಕನ್ ಒಳಗಿಂದ ಸಾಫ್ಟಾಗಿ ಕಾಯ್ದಿದೆ. ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.